ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಪಮ ವ್ಲಾಗ್ಸ್. ಇದು ನನ್ನ ಮೊದಲನೆಯ ಕುಕ್ಕಿಂಗ್ ವಿಡಿಯೋ ಆಗಿರುತ್ತೆ. ನಾನಿಲ್ಲಿ ಸಿಂಪಲಾಗಿ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಅರ್ಜೆಂಟಾಗಿ. ಸೊ 3 ಈರುಳ್ಳಿ, 6-7 ಹಸಿಮೆಣಸಿನಕಾಯಿ, ಹಾಗೆ 2 ಟೊಮೆಟೊ, 1 ಇಡೀ ಆಗೋಷ್ಟು ಕೊತ್ತಂಬರಿ, ಪುದೀನ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡಿದ್ದೀನಿ ನಾನು 1 ಕಪ್ಪು. ಒಗ್ಗರಣೆಗೆ ಇಲ್ಲಿ ನಾನು ಚಕ್ಕೆ, ಲವಂಗ, ಏಲಕ್ಕಿ ಹಾಗೂ ಸೋಂಪು ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ 1 ಕಪ್ಪು ಮೊಸರು, ಹಾಗೆ 1 ನಿಂಬೆಹಣ್ಣು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಸಾಲೆಗೆ ಬಂದು ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿಣ, ಹಾಗೆ ಚಿಕನ್ ಬಿರಿಯಾನಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನಾನು ಈ ಲೋಟದಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಸೊ 6 ಲೋಟ ನೀರು ಯೂಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ನೆನೆ ಹಾಕ್ಲಿಕ್ಕೆ ಇಕ್ಕಿದ್ದೀನಿ ಅಕ್ಕಿನ. ನಾನಿಲ್ಲಿ 1.5 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಸಾಲ್ಟ್ ಜೊತೆಗೆ ಅರಿಶಿನ ಹಾಕಿ ಜಸ್ಟ್ ಒಂದು 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಕಡಾಯಿಗೆ ಅಥವಾ ಒಂದು ರೌಂಡ್ ಪಾತ್ರೆ, ಗುಂಡು ಪಾತ್ರೆ ತೊಗೊಳ್ಳಿ. ಅದಕ್ಕೆ ಎಣ್ಣೆ, ತುಪ್ಪ ಹಾಕಿ ಕಾಯಲಿಕ್ಕೆ ಬಿಡಿ. ಕಾದ ನಂತರ ಅದಕ್ಕೆ ನಾವು ಒಗ್ಗರಣೆಗೆ ಯೂಸ್ ಮಾಡುವಂಥ ಪದಾರ್ಥನ ಹಾಕೋಣ. ಹಾಕಿ ಸ್ವಲ್ಪ ಅದು ಅರಮ ಬರೋ ಗಂಟ ಫ್ರೈ ಮಾಡಿದ ನಂತರ ಹಸಿಮೆಣ್ಸಿನ್ಕಾಯಿ, ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಲ್ಲ. ಸೊ ಡೈರೆಕ್ಟಾಗಿ ಹಾಗೆ ಹೋಲ್ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಅದಾದ ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಬಾಡಿಸಬೇಕು. ಸೊ ಗೋಲ್ಡನ್ ಕಲರ್ ಬರೋ ಗಂಟೆ ಏನು ಬೇಡ, ಬೆಂದರೆ ಸಾಕು. ಅದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಕಪ್ಪು, ಅದು ಹಾಕಿದ ನಂತರ ಕೋಳಿ ಇತ್ತಲ್ಲ ಚಿಕನ್, ಅದನ್ನು ಹಾಕಬೇಕು. ಅದು ಹಾಕಿ 2 ಮಿನಿಟ್ಸ್ ಕ್ಲೋಸ್ ಮಾಡಿ ಬಿಡಬೇಕು. ನೆಕ್ಸ್ಟು ಅದಕ್ಕೆ ಬೆಂದ ನಂತರ ಅದಕ್ಕೆ ಸ್ವಲ್ಪ ಟೊಮೆಟೊ, ಚಾಪ್ ಮಾಡಿದಂಥ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊ ಹಾಕಿದ ನಂತರ ಮಸಾಲೆಗಳನ್ನ ಸಮೇತ ಅದಕ್ಕೆ ಆ್ಯಡ್ ಮಾಡಬೇಕು. ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಜೊತೆಗೆ ಅದಕ್ಕೆ 1 ಕಪ್ ಮೊಸರನ್ನು ಸಮೇತ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕಟ್ ಮಾಡಿರ್ಕೊಂಥ ಕೊತ್ತಂಬರಿ, ಪುದೀನೂ ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾವು ಕಲ್ಲುಪ್ಪು ಯೂಸ್ ಮಾಡೋದು ಅದಕ್ಕೋಸ್ಕರ. ಹಾಗೆ ನೀರು ಇಲ್ಲಿ ನಾನು 6 ಲೋಟ ನೀರು ಯೂಸ್ ಮಾಡ್ತಾಯಿದ್ದೀನಿ. ಇದು 1-2 ಕುದಿ ಬಂದ ನಂತರ ಅಕ್ಕಿ ತೊಳೆದು ನೆನೆಸಿರುವಂಥ ಅಕ್ಕಿನ ಆ್ಯಡ್ ಮಾಡ್ಕೊಬೇಕು. ಹಾಕ್ಕೊಂಡ್ಮೇಲೆ 1 ನಿಂಬೆಹಣ್ಣು ಹಿಂಡ್ಬಿಡಿ. ಹಾಗೆ ಅದಕ್ಕೆ ಸ್ವಲ್ಪ ಲೈಟಾಗಿ ಮೇಲೆಗಡೆ ತುಪ್ಪ, ಅಕ್ಕಿ ಮೆತ್ಕೊಬಾರ್ದು ಅಂತ ತುಪ್ಪ ಮತ್ತು ನಿಂಬೆಹಣ್ಣು ಲಾಸ್ಟಲ್ಲಿ ಹಾಕ್ತಾರೆ. ಸೊ ರೆಡಿ ಟು ಈಟ್.